ಎಸ್ ಒಂದೆರಡು ಪ್ರಶ್ನೆ ಕೇಳೋಣ ಅವ್ರಿಗೆ ಏನು ಮಾತಾಡ್ತಾರೆ ನೋಡೋಣ ಬರ್ರಿ. ಬಿಗ್ ಬಾಸ್ಗೆ ಯಾರು ಹೋಗ್ಬೇಕು ಸೆಲೆಬ್ರಿಟಿಗಳಲ್ಲಿ? ಇದೆ ಸೆಲೆಬ್ರಿಟಿಗಳಲ್ಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೋಗ್ಬೇಕು, ರವಿಚಂದ್ರನ್ ಹೋಗ್ಬೇಕು, ರವಿ ಸರ್ ಹೋಗ್ಬೇಕು, ಆಮೇಲೆ ಭವ್ಯ ಮೇಡಮ್ ಹೋಗ್ಬೇಕು. ಒಳ್ಳೆ ಕಂಟೆಂಟ್ಸ್ ಜನಗಳಿಗೆ ಅತ್ಯುತ್ತಮವಾದ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು, ಆ ಥರ ಹೋಗ್ಬೇಕು. ಒಳ್ಳೆ ಗುಡ್ ಪರವಾಗಿಲ್ಲ ಸೂಪರ್ ಅನ್ಬೇಕು. ನೀವು ಬಿಗ್ ಬಾಸಿಗೆ ಹೋದ್ರೆ ಏನು ಮಾಡ್ತೀರಿ? ಜನಗಳಿಗೆ ಒಳ್ಳೆ ಮೆಸೇಜ್ ಕೊಡಬೇಕು. ಸುಮ್ಮನೆ ಸಿಲ್ಲಿಯಾಗಿ ಏನೋ ಮಾತಾಡಬಾರ್ದು. ಒಳ್ಳೆ ಗುಡ್ ಅನ್ಸ್ಕೊಂಡು ನಾವು ಬರಬೇಕು. ನಾನು ಬಿಗ್ ಬಾಸ್ಗೆ ಕರ್ಕೊಳ್ಳಲ್ಲ. ಯಾಕೆ ನಾನು ಚಿಕ್ಕವನಿನ ದೊಡ್ಡ. ನೀವು ಬಿಗ್ ಬಾಸಿಗೆ ಹೋದ್ರೆ ಏನು ಮಾಡ್ತೀರಿ? ನಾನಂತೂ ಹೋಗಲ್ಲ. ಸೊ ನೀವು ಹೋದ್ರೆ ಹೆಂಗಿರ್ತೈತಿ ಅಂತ ವಿಚಾರ. ಜೊತೆ ನೀವು ಬಂದ್ರೆ ಹೋಗೋಣ ಬಿಡಿ. ಅಲ್ಲಿ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು? ಯಾರು ನಂಗೆ ಇವ್ರು ಹೋದ್ರೆ ಚೆನ್ನಾಗಿರ್ತೈತಿ ಅಂತ ಇರುತ್ತಲ್ಲ. ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ. ಅಲ್ಲ ನಾನು ಹೇಳ್ತಿರೋದು ಗಿಲ್ಲಿ ಅವ್ರ ತರ ಖಡಕ್ ಆಗಿರ್ಬೇಕು. ಎದ್ನ ಹೋಗದ್ನ ಅಂತ ಹೋಗಿತಾ ಇರ್ತಾರ ನೋಡಿ, ಅಂತವ್ರು ಇರ್ಬೇಕು. ಜೊತೆ ಕಾಮಿಡಿ ಮಾಡಕ್ಕೆ ನಿಮ್ಮಂತವ್ರು ಇರ್ಬೇಕು ನೋಡಿ. ನಿಮ್ಮ ಪ್ರಕಾರ ಯಾರು ಹೋಗ್ಬೇಕಲ್ಲಿ? ಯಾರು ಹೋಗ್ಬೇಕು ಸೆಲೆಬ್ರಿಟಿ ಒಳಗ? ನಮ್ ಕಿರ್ತಿ ಕಳಿಸ್ಬೇಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನೀವು ಹೋದ್ರೆ ಏನ್ ಮಾಡ್ತೀರಿ ಬಿಗ್ ಬಾಸ್ ಒಳಗ? ಸರ್ ನಾನು ಹೋದ್ರೆ ಹೋಗಲ್ಲ ಸರ್. ನಾನು ಹೋಗಲ್ಲ ಸರ್. ಫೋನ್ ಬಂತಂದ್ರೆ ಏನ್ ಮಾಡ್ತೀರಿ? ಫೋನ್ ಬಂತು ಬಿಗ್ ಬಾಸಿಗೆ ನಿಮ್ಗ? ಫೋನ್ ಬಂದ್ರೆ ಸುದೀಪ್ ಸರ್ನ ನೋಡಕ್ ಅಷ್ಟೇ ಹೋಗ್ತೀನಿ ಸರ್. ಸೆಲೆಬ್ರಿಟಿಗಳು ಹೋದ್ರ ಎಂತವ್ರು ಇರ್ಬೇಕು ಆಟ ಆಡಕ? ನಿಮ್ಗ ಯಾರು ಹೋಗ್ಬೇಕು? ಸರ್ ನೀವು ಹೋಗ್ಬೇಕು. ಅಪ್ಪ ಅಣ್ಣ, ಆಮೇಲೆ ತುಂಬಾ ಇಷ್ಟ ಸರ್ ನೀವು ಮಾಡೋ ಕಾಮಿಡಿ, ನೀವು ಮಾಡೋ ಆಕ್ಟಿಂಗ್ ಆಗ್ಲಿ, ಒಂಥರ ನೀವಿದ್ರೆ ಚಂದ ಸರ್. ಅಯ್ಯೋ ಧನ್ಯವಾದಗಳು. ಈ ಸಲ ಬಿಗ್ ಬಾಸ್ ನೀವು ಹೋಗ್ಲೇಬೇಕು. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಎಸ್, ಇನ್ನೂ ನಮ್ಮ ಕಲಾವಿದರು ಬರ್ತಾರ, ಅವ್ರನ್ನೂ ಮಾತಾಡ್ಸೋನು. ಯಾರ್ಯಾರು ಹೋಗ್ತಾರ, ಯಾರ್ಯಾರು ಇಲ್ಲ, ನೀವು ಹೋದ್ರೆ ಏನಾಗತ್ತಾ. ಆಮೇಲೆ ನಮ್ಮ ಡೈರೆಕ್ಟರ್ ಬರ್ತಾರೆ, ಅವ್ರಿಗೊಂದಿಷ್ಟು ಕ್ವಶನ್ ಇಟ್ಕೊಂಡಿನಿ, ಅವ್ರನ್ನೂ ಕೇಳೋನು. ಆಮೇಲೆ ಇನ್ನೊಂದು ಮಸ್ತ್ ಎಂಟ್ರಿ ಐತಿ, ಅದನ್ನು ಹೇಳ್ತೀನಂತ. ಅಣ್ಣ ನೀವು ಬಿಗ್ ಬಾಸಿಗೆ ಹೋದ್ರೆ ಏನು ಮಾಡ್ತೀರಿ? ಕಿಚನ್ಗೆ ಹೋಗ್ತೀವಿ. ನೀ ಬಿಗ್ ಬಾಸಿಗೆ ಹೋದ್ರೆ ಏನು ಮಾಡ್ತಿದ್ದಿ ಸರ? ಸರ್ ನಾವೇನಲ್ರಿ ಗಿಲ್ಲಿ ಅಣ್ಣ ಹೆಂಗಿದ್ನ ಹಂಗೆ ಇರ್ಬೇಕತ್ ನಮ್ಮ ತಲೆ. ಎಸ್, ಇಲ್ಲೊಬ್ಬ ಹುಲಿ ಐತಿ, ಇದು ಮಾತಾಡ್ಸೋಣ ನೋಡಿ. ಸರ್ ಬ್ಯಾಡ ಸರ್, ನಾನು ಮಾತಾಡಿಸ್ಬ್ಯಾಡ್ರಿ ಸರ್ ಅಂತಂದು. ನೀವು ಬಿಗ್ ಬಾಸಿಗೆ ಹೋದ್ರೆ ಏನು ಮಾಡ್ತೀರಿ? ಏನು ಮಾಡೋಣ ಸರ್, ಹೀಗೆ ಪ್ರೊಡಕ್ಷನ್ ಹೆಂಗೆ ಕೆಲಸ ಮಾಡ್ತಾರೆ ಆ ಥರ ಮಾಡೋದು. ಕರೆದ್ರಪ್ಪ, ಈಗ ಪ್ರೊಡಕ್ಷನ್ ಕೆಲಸ ಮಾಡಕತ್ತಾರ, ಪ್ರೊಡಕ್ಷನ್ ಅವ್ರಿಗೆ ಒಂದು ಅವಕಾಶ ಕೊಡೋಣ ಅಂತ ಕರೆದ್ರೆ ಏನು ಮಾಡ್ತೀವಿ? ಏನಿಲ್ಲ, ಅವರು ಇವ್ರಿಗೆ ಬಂದವರಿಗೆ ಎಲ್ಲ ಊಟ ತಿಂಡಿ ನೋಡ್ಕೋದವ್ರು ಸರ್. ಸರ್ ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು ಸೆಲೆಬ್ರಿಟಿಗಳು? ನಮ್ಮ ಪ್ರಕಾರ ಹೋಗ್ಬೇಕಂದ್ರೆ ಯಾರು ನಮ್ಮ ಮನಸ್ಸು ದೇವರು ಒಳ್ಳೇದು ಮಾಡಿದ್ರೆ ಭಾಳ ನಾಚ್ಕೊಳಕತ್ತಾನ. ಎಸ್, ಹೇಯ್ ಹಾಯ್ ಮಸ್ತ್ ಎಂಟ್ರಿ ಅಂತ ಹೇಳಿದ್ದೆ, ಮಸ್ತ್ ಎಂಟ್ರಿ ಬಂತು. This is my Gungru YouTube channel. You say hi. Hello. How are you? I'm good. How are you? I am wonderful. Yes, I ask you some questions. Okay. You answer me. I don't little bit English. I am talking with you. Okay? You see in Kannada Big Boss? I was not there, but I've seen it. ಏನು ಹೇಳಕತ್ತಾರ ತಿಳಿವಲ್ದು ಇರಲಿ. ಎಸ್, ಐ ಆಮ್ ಯು ವಾಟ್ ಹ್ಯಾಪೆಂಡ್ ದಿಸ್ ಈಸ್ ಸೋ ಟಾಕಿಂಗ್ ವಿತ್ ಯು. ಯು ಇನ್ ಬಿಗ್ ಬಾಸ್ ಇನ್ ಕನ್ನಡ, ವಾಟ್ ಯು ಡೂ? I don't go. Why? Why should I go? You normal people is going in Big Boss this season. Yeah? Yeah, I don't like it. Okay. I cannot talk to people because they all will talk in Kannada, right? Okay. I'll have language problem. You know Kannada? ಸ್ವಲ್ಪ ಸ್ವಲ್ಪ ಬರುತ್ತೆ.
ಸ್ವಲ್ಪ ಬರುತ್ತೆ. ವಾಟ್ ಯು ಲರ್ನಿಂಗ್ ಇನ್ ಕನ್ನಡ? ಏನ್ ಸಮಾಚಾರ? ಹಾಂ, ಆಮೇಲೆ ತುಂಬಾ ಚೆನ್ನಾಗಿದೆ. ಆಮೇಲೆ ನಿನ್ಗೆ ಇಂಡಿಯಾ ಅಂದ್ರೆ ಹಾಂ ತುಂಬಾ ಇಷ್ಟ. ಓ ಸೂಪರ್. ನನಗೆ ಕರ್ನಾಟಕ ಅಂದ್ರೆ ತುಂಬಾ ಇಷ್ಟ. ನನಗೆ ಕರ್ನಾಟಕ ಅಂದ್ರೆ ತುಂಬಾ ಇಷ್ಟ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸೂಪರ್, ಥ್ಯಾಂಕ್ ಯು. ಯು ಸೇ ಆಲ್ ದ ಬೆಸ್ಟ್ ಮೈ ಯೂಟ್ಯೂಬ್ ಚಾನಲ್. ಈ ಕನ್ನಡ ಚೆನ್ನಾಗಿ ಒಳ್ಳೇದಾಗ್ಲಿ. ಪ್ಲೇನ್ ಕ್ಲೀಸ್ ಕೊಟ್ಲು ನಗ್ತಾಳು. ನಾನು ಹೋದ್ರೆ 3 ಹೊತ್ತು ಊಟ ಮಾಡ್ತೀನಿ, ಆರಾಮಾಗಿರ್ತೀನಿ. ಬೇರೆದವ್ರು ಕೊಡ್ತಿರ್ತಾರೆ, ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಎಸ್ ಸರ್, ನಿಮ್ಮ ಪ್ರಕಾರ ಸೆಲೆಬ್ರಿಟಿಗಳು ಯಾರು ಹೋಗ್ಬೇಕು ಅನ್ಕೊಂಡಿರಿ ಈ ಸರ ಬಿಗ್ ಬಾಸ್ಗೆ? ಬಿಗ್ ಬಾಸ್ಗೆ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ರು ಇದ್ದಾರೆ, ಉಮೇಶ್ ಅಂತ. ಅವ್ರು ಹೋದ್ರೆ ನೋಡಕ್ ಚೆನ್ನಾಗಿರುತ್ತೆ ಆಕ್ಚುಲಿ. ಅಲ್ಲಿ ನೀವು ಹೋದ್ರೆ ಏನ್ ಮಾಡ್ತೀವಿ ಒಳಗ? ಎಲ್ಲ ಎಂಜಾಯ್ ಮಾಡ್ತೀವಿ. ಅಲ್ಲಿ ಸಣ್ಣ ಹುಡುಗರು ಒಳಗೆ ಬಿಡಂಗ ಇಲ್ಲ. ನಮ್ಮ ಸಚಿನ್ ಬ್ರೋ ಇವರು ಈ ಸೀರಿಯಲ್ನಾಗ ನಮ್ಮ ಹೀರೋಯಿನ್ ಅಣ್ಣನ ಪಾತ್ರ ಮಾಡತ್ತಾರ. ಎಂಥವ್ರು ಹೋಗ್ಬೇಕು ನಾರ್ಮಲ್ ಪೀಪಲ್ ಆದ್ರ? ಎಂಥವ್ರು ಅಂದ್ರೆ ಎಲ್ಲರೂ ಯಾರು ಬೇಕಾಗ್ತ ಇದು ಕೆಪೇಬಲ್ ಅಲ್ಲ, ಯಾವ ಥರದವ್ರು ಹೋಗ್ಬೇಕು ಅಂತ? ಈಗ ಆಟೋ ಅಲ್ಲ, ಸ್ಕ್ರಿಪ್ಟ್ ಕೊಟ್ಟು ಆಕ್ಟಿಂಗ್ ಮಾಡೋದ್ರೆ ಮಾಡ್ಬಿಡ್ತೀನಿ. ನನಗೆ ಈ ತರ ಕೇಳಿದ್ರೆ ಆಗಲ್ಲ. ಹೇಳಿ. ನೀವು ಬರ್ತಿದ್ದೆ ಸರ್, ನಾನು ನೆಕ್ಸ್ಟ್ ಮಾತಾಡ್ಸಕ್ಕೆ ನಿಮ್ಮನ್ನ. ಹೋಗ್ಲಿ, ಸೆಲೆಬ್ರಿಟಿಗಳು ಹೋದ್ರೆ ಯಾರು ಹೋಗ್ಬೇಕು ಈ ಸರ? ನೀವು ಹೋಗ್ಬೇಕು ಫಸ್ಟ್. ಅಂದ್ರೆ ಅವ್ರು ಹೇಳಿದ್ದೆಲ್ಲ ನನಗೆ ಬಂತು. ಪರಿಜ್ಞಾನ ಇಲ್ಲದೆ ಇರೋರು, ಮೆಂಟ್ಲುಗಳು. ಕೇಳಿಸ್ಕೊಂಡೇ ಇಲ್ಲ. ನೀವು ಹೋಗ್ಬೇಕು, ನಿಮಗೆ ಟ್ಯಾಲೆಂಟ್ ಇದೆ, ನೀವು ಹ್ಯಾಂಡಲ್ ಮಾಡ್ತೀರಾ. ಎಲ್ಲರೂ ಅದನ್ನ ಹೇಳಕತ್ತಾರ ಬ್ರೋ. ಹೌದಾ? ಸೊ ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ಲೇ ಬೇಡ ಅಂತಂತ ಡೌಟ್ನಾಗ ನೀವು. ನನ್ನ ಮಗ ಇವನ ಹೇಳಿಕೊಟ್ಟು ಇವನ ಹೋಗು ಅನ್ಸ್ಕೊಳಕತ್ತ. ನಾನು ಯಾವ ಥರದಾರು ಹೋಗ್ಬೇಕು ಬಿಗ್ ಬಾಸ್ಗೆ? ನಾರ್ಮಲ್ ಪೀಪಲ್ ಕರೆಯಾಕತ್ತಾರ, ಯಾವ ಥರದಾರ ನೀವು ಹೇಳಿದ್ರಲ್ಲಿ ಹೇಳ್ರಿ, ನಿಮ್ಗೆ ಅನಿಸಿದ್ದು ಹೇಳ್ರಿ. ನಾನು ಏನೂ ಹೇಳಿಲ್ಲ, ನನಗೇನು ಅನಿಸಿಲ್ಲ. ವಿಡಿಯೋ ಐತ್ರಿ, ಆ ಶೋ ಬಗ್ಗೆ ಗೊತ್ತಿಲ್ಲ. ಹೋಗ್ಲಿ, ಸೆಲೆಬ್ರಿಟಿಗಳು ಹೋದ್ರೆ ಯಾರು ಹೋಗ್ಬೇಕು ಹೇಳ್ರಿ? ದರ್ಶನ್, ಸುದೀಪ್ ಸರ್, ರಾಕಿಂಗ್ ಸ್ಟಾರ್ ಯಶ್, ಧ್ರುವ ಸರ್ಜಾ, ಶಿವಣ್ಣ, ಅಪ್ಪು ಸರ್ ಇದ್ದಿದ್ರೆ ಅವ್ರನ್ನೂ ಇಷ್ಟ ಇತ್ತು. ಇವ್ರು ಹೋಗ್ಬೇಕು ಸರ್. ಹೋಸ್ಟ್ ಯಾರು ಮಾಡ್ಬೇಕ್ರಿ ಶೋನ್? ಹೋಸ್ಟ್ ಆಂಕರಿಂಗು ಸೈಲೆನ್ಸ್ ಅಮಿತಾಬ್ ಬಚ್ಚನ್ ಎಲ್ಲ ಬರ್ತಾರೆ. ಅಲ್ಲೇ ಕನ್ನಡ ಬಿಗ್ ಬಾಸ್ ಆಲಿಲ್ಲ ಇದು, ಇಲ್ಲ ಇದ್ದು ಪ್ಯಾನ್ ಇಂಡಿಯಾ. ಸೊ ಎಂತಾರು ಹೋದ್ರ ಮಜಾ ಇರ್ತೈತಿ. ಅದೇ ಆಟೋ ಡ್ರೈವರ್ಸು, ಮತ್ತೆ ಅಲ್ಲಿಂದ ಬಂದರೆ ಈ ನಮ್ಮ BBMP ವರ್ಕರ್ಸು, ಅಲ್ಲಿಂದ ಬಂದರೆ ನಾರ್ಮಲ್ ಜನ, ಅಂದರೆ ಕಷ್ಟದಿಂದ ನೊಂದಿರ್ತಾರೆ ನೋಡಿ, ಆ ಜನಗಳು ಹೋಗಿ ಅಲ್ಲಿ ಅವ್ರ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ನಮ್ಗೆ ಈ ಥರ ಇದೆ, ಸಮಾಜದ ಒಂದು ಕಷ್ಟಗಳು ಈ ಥರ ಇದೆ ಅಂತ ಹೇಳಬೇಕು. ಎದ್ದು ನಿಂತ್ಕೊಂಡು ಹೇಳ್ಬೇಕು ಇದನ್ನ ಅಂತ ನಾನು ಎದ್ದು ನಿಂತ್ಕೊಂಡೆ, ಬೇಜಾರಾಗಬೇಡಿ. ಸೆಲೆಬ್ರಿಟಿಗಳು ನನಗೆ ನೀವು ಹೋದರೆ ಚೆನ್ನಾಗಿರುತ್ತೆ ಅಂತಲೇ ಅನಿಸುತ್ತೆ. ಯಾಕಂದರೆ ಉತ್ತರ ಕರ್ನಾಟಕದಿಂದ ನೀವು ಹೋದರೆ ಅದೊಂದು ಹೆಮ್ಮೆ ಅನಿಸುತ್ತೆ. ಉತ್ತರ ಕರ್ನಾಟಕದ ಹೆಮ್ಮೆ. ಚೆನ್ನಾಗಿ ಆಟ ಆಡ್ತೀರಾ, ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ. ನಿಮ್ಮ ಜೊತೆ ನಾನು ಬಂದರೂ ಇನ್ನೂ ಖುಷಿ ಆಗುತ್ತೆ. ಇದು ಸ್ಪೆಷಲ್ ಎಂಟ್ರಿ. ಎಸ್, ಇನ್ನೊಬ್ರು ಸ್ಪೆಷಲ್ ಎಂಟ್ರಿ ಅದಾರ. ಸೊ ಅವ್ರನ್ನೂ ಮಾತಾಡ್ಸೋಣ. ನಮ್ಮ ಏನಿಲ್ಲ, ಇವ್ರು ಬರೀ ಲೈನ್ ಹೊಡೆಯೋದ ಮಾತಾಡ್ತಾರೆ. ಎಸ್, ಇಟ್ಸ್ ಈಸ್ ನಮ್ಮ ಸೀರಿಯಲ್ನ ಅದ್ಭುತ ಹೊಸ ಹೀರೋಯಿನ್. ಇವ್ರನ್ನೂ ಮಾತಾಡ್ಸೋಣ. ನಾಷ್ಟ ಮಾಡಕ್ಕೆ ಕೊಟ್ರಿ ನೀವು? ಎಸ್, ಹೊಸ ಗೌರಿ ಅವರ. ಈಗ ಒಂದು ಅದ್ಭುತವಾದಂಥ ಸೋಷಿಯಲ್ ಮೀಡಿಯಾದಾಗ ಓಡಾಡಕತ್ತೈತಿ. ಏನಂತಂದ್ರೆ ಬಿಗ್ ಬಾಸ್ಗೆ ನಾರ್ಮಲ್ ಪೀಪಲಿಗೆ ಎಂಟ್ರಿ ಕೊಡಕತ್ತಾರ. ಸೊ ನಾರ್ಮಲ್ ಪೀಪಲ್ದು ಹೆಂಗಿರ್ತೈತಿ, ಏನಿರ್ತೈತಿ ನಿಮಗೆ ಅನಿಸಿದ ಪ್ರಕಾರ ಏನು ಹೇಳ್ಬೋದು? ನಾರ್ಮಲ್ ಪೀಪಲ್ ಒಳಗೆ ಹೋದ್ರೆ ಏನಾಗತ್ತಾ? ನಾರ್ಮಲ್ ಪೀಪಲ್ಗೆ ಸಿಕ್ಕಿದ್ರೆ ತುಂಬ ಒಳ್ಳೆ ಆಪರ್ಚುನಿಟಿ. ಆ್ಯಂಡ್
ಸೆಲೆಬ್ರಿಟೀಸ್ನ ಇವಾಗ ನಾನು ಗೌರಿ ಅಂತಂದರೆ ನಾನು ಇಲ್ಲಿ ಯಾವುದೋ ಕ್ಯಾರೆಕ್ಟರ್ ನೋಡಿರ್ತಾರೆ. ಸೊ ಅಲ್ಲಿ ಹೋಗಿ ನಾನು ರಿಯಲ್ ಕ್ಯಾರೆಕ್ಟರ್ ನೋಡಿದಾಗ ಮೇ ಬಿ ಅದು ಸ್ವಲ್ಪ ಕಷ್ಟ ಆಗ್ಬೋದು ಅಕ್ಸೆಪ್ಟ್ ಮಾಡೋಕ್ಕೆ. ಸೊ ಅವಾಗ ಪ್ರಾಬ್ಲಮ್ ಆಗ್ಬೋದೇನೋ ಆರ್ಟಿಸ್ಟ್ಗೆ. ಬಟ್ ಆದರೆ ಕಾಮನ್ ಪೀಪಲ್ ಇರ್ತಾರಲ್ಲ ಅವ್ರಿಗೆ ಈಸಿ ಎಂಜಾಯ್ ಮಾಡ್ಬೋದು, ಆಪರ್ಚುನಿಟಿನ ಯೂಸ್ ಮಾಡ್ಕೋಬೋದು. ಸೊ ಯಾರಾದರೂ ಈ ಸರಿ ಸೆಲೆಕ್ಟ್ ಆದರೆ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ನೀವು ಒಳಗೆ ಹೋದ್ರ ನಾನು ಹೋಗಲ್ಲ, ಸೀರಿಯಲ್ ಮಾಡ್ತಾ ಇದ್ದೀನಲ್ಲ. ಫೋನ್ ಬಂತಂದ್ರೆ ಏನು ಮಾಡ್ತಾರೆ ಒಳಗೆ ಹೋದ್ರೆ? ಇಲ್ಲಪ್ಪ, ಸೀರಿಯಲ್ ಫಸ್ಟ್, ಆಮೇಲೆ ನೋಡೋಣ. ಯಪ್ಪ ಕಮಿಟ್ಮೆಂಟು ಏನು ತಾನ ಕಮಿಟ್ಮೆಂಟ್ ಇವ್ರದ್ದು. ಫಸ್ಟ್ ಯಾವ್ದಕ್ಕೆ ಕಮಿಟ್ ಆಗಿದ್ವು ಅದನ್ನ ಕಂಪ್ಲೀಟ್ ಮಾಡ್ಬೇಕು ಫಸ್ಟ್. ಎಸ್ ಎಲ್ಲರೂ ಬರೀ ನನ್ನ ಹೆಸರು ಹೇಳಕತ್ತಾರ. ಸೊ ನನಗೆ ಈ ವಿಡಿಯೋ ಅಪ್ಲೋಡ್ ಮಾಡಲೇ ಬೇಡ ಅಂತ ತಿಳಿಯಾಕತ್ತಿಲ್ಲ. ಯಾಕೆ ನಿಮ್ಮ ಹೆಸರು ಹೇಳಿ ಅಂತ ಅದೆಲ್ಲ ಇಲ್ಲ, ನೀವು ಸೆಲೆಬ್ರಿಟಿ ಅಲ್ವಾ, ಅದಕ್ಕೆ ಹೇಳೋದು. ಬೇರೆ ಯಾವ್ದು ಹೇಳ್ತೀವಿ bro? ಯಾವ ಸೆಲ್ಲು ಬ್ಯಾಟ್ರಿ ಸೆಲ್ಲಿ ಬ್ಯಾಟ್ರಿ ಇನ್ನೊಂದ್ ಕಡೆನೂ ಇಡ್ತೀರಾ, ಪವರ್ ಆನ್ ಮಾಡ್ತೀರಾ, ಅದಕ್ಕೆ ನೀವು ಅಲ್ಲಿ ಹೋದ್ರೆ ಬೆಸ್ಟ್ ಅಂತ ಹೇಳೋದು. ಎಸ್ ನೋಡೋಣ. ಅಣ್ಣ ಬಂದ ನಿಮ್ಮ ಪ್ರಕಾರ ಯಾವ ಥರದ ಜನ ಹೋದ್ರೆ ಮಜಾ ಇರ್ತೈತೆ ಅದ್ರೊಳಗೆ? ನಮ್ಮ ಸೈಡ್ ಗುಲ್ಬರ್ಗ, ರಾಯಚೂರು ಆ ಸೈಡ್ ಜನಗಳು ಬಂದ್ರೆ ಬಿಗ್ ಬಾಸ್. ನೀವು ಒಳಗೆ ಹೋದ್ರೆ ಏನು ಮಾಡ್ತೀರಿ? ಅಯ್ಯೋ ನಮ್ಗೆಲ್ಲಿ ಹೋಗಕ್ಕಾಗುತ್ತೆ ಸರ್. ಹೊಡ್ರಿ ಒಂದು ಡೈಲಾಗ್ ನೋಡು ನಮ್ಮ ಭಾಷೆದಾಗ. ಚಜ್ಜು ರೊಟ್ಟಿ ಪುಂಡ್ಯ ಪಲ್ಯ ನಡೆ. ಎಸ್ ಇಲ್ಲಿ ನಮ್ಮ ಮ್ಯಾನೇಜರ್ ಏನೋ ಅನ್ನಕತ್ತಾರ. ಸೊ ಅವರು ಮಾತಾಡ್ಸಂಗ್ ಬರ್ರಿ ಇಲ್ಲಿ. ನನಗೆ ತುಂಬಾ ಇಷ್ಟ. ತಿನ್ನಲ್ಲ ಮೈಕೇನಪ್ಪ ತಿನ್ನಲ್ಲ. ಬಿಗ್ ಬಾಸ್ ನೀನು ಹೋಗು, ಆಲ್ ದ ಬೆಸ್ಟ್ ಮಗ. ಈಗ ಬಿಗ್ ಬಾಸ್ ಸೀಸನ್ 13 ಚಲೋ ಆಗತೈತಿ, ನೀವು ಹೋಗ್ಬೇಕು ಸರ್. ಅಯ್ಯಯ್ಯಪ್ಪ ಶಿವ ಸರ್, ಫಸ್ಟ್ ಸೀಸನ್ ಮಾತ್ರ ಆಟೋ ಡ್ರೈವರು ತರಕಾರಿ ಮಾರು ಅಂತ ಅಂದ್ರು ಬಿಗ್ ಬಾಸ್. ಈ ಸಾರಿ ಆ ಥರ ಏನೂ ಆಗಲಿಲ್ಲ. ಒಂದು ಸೀಸನ್ 2 ಸೀಸನ್ ಮಾಡಿದ್ರು. ಆಮೇಲೆ ಎಲ್ಲ ಜನನೂ ಅವ್ರ ತರಕಾರಿ ಮಾರು ಆ್ಯಂಡ್ ಆಟೋ ಡ್ರೈವರ್ ನೋಡಲ್ಲ. ಯಾರೋ ಅಲ್ಲಿ ಇವ್ರು ಇರ್ತಾರೆ ಅವ್ರನ್ನೇ ನೋಡೋದು. ಜನಗಳು ಹಂಗೆ ಕಮಿಟ್ ಆಗ್ಬಿಟ್ಟಿದ್ದಾರೆ. ರೈತನ ಕರ್ಕೊಬತ್ತಿ ಅಂದರೆ ರೈತರು ಜನ ನೋಡಲ್ಲ. ಆಟೋ ಡ್ರೈವರ್ ಕರ್ಕೊಂಡು ಆಟೋ ಡ್ರೈವರ್ ನೋಡಲ್ಲ. ತರಕಾರಿ ಮಾರ್ಕೊಂಡು ತರಕಾರಿ ನೋಡಲ್ಲ. ಈಗ ಕ್ಯಾಮ್ರಾಮನ್ ಅನ್ಕೋರ್ ಕ್ಯಾಮ್ರಾಮನ್ ಇವನು ಯಾರು ಅಂತಾರೆ. ಈ ಸಲ ಸೆಲೆಬ್ರೇಷನ್ ಇರಬೇಕು ಅಂತಾರೆ. ಆದ್ರೆ ನಮ್ಮ ಥರ ಕರಿತಾವ್ರೆ ಅಂದರೆ ಅವ್ರನ್ನ ಏನು ಮಾಡ್ತಾರೆ, ಫಸ್ಟ್ ವೀಕು 3rd ವೀಕು 2nd 4th ವೀಕಲ್ಲೇ ಕಳಿಸ್ಬಿಡ್ತಾರೆ. ಆ ಥರ ಆಗ್ಬಾರ್ದು. ನೀ ಏನು ಮಾಡ್ತೀವಿ ಬಿಗ್ ಬಾಸ್ ಹೋದ್ರೆ? ಏನು ಮಾಡೋದು, ಫೋನ್ ನೋಡ್ಕೊಂಡು ಕೂತಾನೆ ಇಲ್ಲಿ. ಹೋಗಲ್ಲ ಸರ್. ಹೋಗಲ್ಲ? ಏಕೆ ಯಾಕೆ ಹೋಗಲ್ಲ? ಸಾಕು ನಮಗಿದೆ, ಇದೇ ಸಾಕು. ಬಾಸ್ ನೀನು ಹೋಗಲ್ಲ ಯಾಕೆ? ಇದೇ ಸಾಕ? ಇದ್ರೆ ನೆಮ್ಮದಿಯಾಗಿರ್ಬೇಕು ಮಗ. ನೀನು ಹೋದ್ರೆ ಏನು ಮಾಡ್ತೀವಿ ಬಿಗ್ ಬಾಸ್ಗೆ? ಫುಲ್ ಕ್ವಾಟ್ಲೆ ಕೊಟ್ಬಿಟ್ಟು ಅವರೇ ಮನೆಯಿಂದ ಈಚೆ ಕಳಿಸ್ಬಿಡ್ಬೇಕು. ನಮ್ಮನ್ನ ಕ್ವಾಟ್ಲೆ ಕಟ್ಬಿಡ್ಬೇಕು ಅವ್ರಿಗೆ. ನಾವು ಹೋಗ್ಬೇಕಾ ಸರ್? ನಮ್ಮ ಕರ್ಕೊಂಡು ಹೋಗ್ತೀವಿ. ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಆಫರ್ ಸಿಗ್ತದೆ ನೋಡು. ಇಲ್ಲಿ ನಿದ್ದೆ ಮಾಡ್ತಾರೆ ನೋಡ್ರಿ. ಇಲ್ಲಿ ಕೆಲಸ ಮಾಡಂದ್ರೆ ನಿದ್ದೆ ಮಾಡ್ಕೊಂಡು ಕೂತಾರೆ. ನೀವು ಬಿಗ್ ಬಾಸ್ಗೆ ಹೋದ್ರೆ ಏನು ಮಾಡ್ತೀರಿ? ಎದ್ದೇಳು ಮಂಜುನಾಥ. ಅಲ್ಲಿ ಬೇರೆ ಸ್ವಿಮ್ಮಿಂಗ್ ಪೂಲ್ ತಳ್ತಾರೆ, ವಿಸಲ್ ಹೊಡಿತಾರೆ. ಬಿಗ್ ಬಾಸ್ ಬೇಡ. ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಈ ಸರ ಬಿಗ್ ಬಾಸಿಗೆ? ಮೋಸ್ಟ್ಲಿ ನಾನೇ ಹೋಗ್ಬೇಕು ಅನ್ಕೊಂಡಿದ್ದೀನಿ ಅಣ್ಣ. ಅಲ್ಲ, ನಾರ್ಮಲ್ ಪೀಪಲ್ಗೂ ಕೈಲಿದೆ. ನೀ ಏನು ಮಾಡ್ತೀವಿ ಮತ್ತು ನೀನು? ಏನಣ್ಣ ಅಲ್ಲ ಹೋಗ್ಬಿಟ್ಟು ಸೆಲೆಬ್ರಿಟಿ ಹೋದ್ರೆ ಯಾರು ಹೋಗ್ಬೇಕು ನಿಮ್ಮ ಪ್ರಕಾರ ಈ ಸರ? ಅಣ್ಣ ನೀವೇ. ಅಯ್ಯೋ ನನ್ನ ಮರ್ಯಾದೆ ತೆಗೆದಿಡಕತ್ತಿರಪ್ಪ ಈ ಸರ ಬಿಗ್ ಬಾಸಿಗೆ ನಾರ್ಮಲ್ ಪೀಪಲ್ ಕರೆಯಾಕತ್ತಾರ. ಸೊ ನೀನು ಹೊಕ್ಕೀರ? ಅವ್ನ ಡಿಪ್ರೆಷನಿಂದ ಬರಲಿ ಇರೋಣ ಫಸ್ಟು. ಏನು ಅಷ್ಟೇನು ಇಂಟ್ರೆಸ್ಟ್ ಇಲ್ರಿ. ನೀವು ಹೋಗ್ಬೇಕಂತ ನಮ್ಮ ಆಸೆ ಉತ್ತರ ಕರ್ನಾಟಕದಿಂದ. ಸರ್ ಎಲ್ಲ ಕಡೆ ಬರ್ತಾವ್ರಿ. ನಾನು ಕೊಟ್ಟಾಯ್ತು. ಏನಣ್ಣ ಅವ್ರು ಮಾತಾಡಿದ್ರು ಅಂತ. ಏನಂತ? ನನ್ನ ಶೋ ಕೇಳಿದ್ರೆ ಇಡೀ ಕರ್ನಾಟಕ ಪ್ಯಾನ್ ಇಂಡಿಯಾ ಮಾಡಕತ್ತಾರ ಅವರು ಬಿಗ್ ಬಾಸ್ನ. ಈಗ ನಮಗೆಲ್ಲ ಕ್ವಶನ್ ಕೇಳಿ ತಲೆ ತಿಂದವ್ರೆ, ಇವಾಗ ಅವ್ರನ್ನ ಕೇಳ್ಬೇಡ ಅಂದ್ಮನಿ. ನಾನು ಬಿಗ್ ಬಾಸ್ಗೆ ಹೋದ್ರೆ ಏನು ಮಾಡ್ತೀನಿ? ಬಿಗ್ ಬಾಸ್ ಒಳಗೆ ಹೋದ ಮೇಲೆ ಹೇಳ್ತೀನಿ. ಪಕ್ಕಿನೂ ಎಲ್ಲೋ ಗೊತ್ತಿಲ್ಲ ಮಾತ್ರ. ನಾ ಕೇಳಿದ ಪ್ರಶ್ನೆ ನನ್ನ ಯೂಟ್ಯೂಬ್ ಚಾನಲ್ ಬಂದು ನೀನ ಕೇಳಕತ್ತಿಲ್ಲ. ಅದು ಮಾತ್ರ ತಲೆ ಗಿರ್ರನಕತ್ತ. ನಮಗೆ ಆಕ್ಚುಲಿ ಕಾಮಿಡಿ ಮಾಡುವಂಥವ್ರು ಒಳಗಡೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಿ ಯಾರಂಗೆ ಇರ್ತಾರೆ ಹಂಗಿದ್ರೆ ಒಳ್ಳೇದು. ಆ ಥರ ಇರೋದ್ರಲ್ಲಿ ನೀವು ಇದ್ದೀರಾ ಅಂತ ಅನ್ಕೊಂತೀನಿ ನಾನು. ಇದ್ದೀರಾ, 100% ಇದ್ದೀರಾ ರಿಯಲ್ ಆಗಿ. ಯಾಕೆಂದ್ರೆ ನೀವು ಸೀನ್ ಮಾಡೋವಾಗ ಒಂಥರ ಇರ್ತೀರಾ, ನಾರ್ಮಲ್ ಆಗಿದ್ದಾಗ ಎಲ್ಲರೂ ಇದ್ರಲ್ಲಿ ಕ್ಯಾಶುವಲ್ ಆಗಿರ್ತೀರಾ. ಅದರ ಬಿಗ್ ಬಾಸ್ ಒಳಗಡೆ ಇರ್ತೀರಾ ಅಂತ 100% ನನಗೆ ಗ್ಯಾರಂಟಿ ಇದೆ. ನೀವು ಹೋದ್ರೆ ತುಂಬ ಒಳ್ಳೆಯದು. ಕಾಮಿಡಿ ಮಾಡುವಂಥವ್ರು, ಎಂಟರ್ಟೈನ್ಮೆಂಟ್ ಕೊಡುವಂಥವ್ರು ತುಂಬ ಜನ ಇದ್ದಾರೆ. ಅಂಥದ್ರಲ್ಲಿ ಚಾನಲ್ಗಳು ಆಯ್ಕೆ ಮಾಡಿಕೊಂಡು ಅಂಥವ್ರನ್ನ ಒಳಗೆ ಬಿಟ್ಟರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ನಾನು. ಎಸ್ ಸರ್, ಥ್ಯಾಂಕ್ ಯು ಬ್ರೋ. ನಮಸ್ತೆ. ಹಾಯ್, ನಮಸ್ತೆ.
ನಾರ್ಮಲ್ ಪೀಪಲ್ನ ಕರೆಯಾಕತ್ತಾರ. ಸೊ ನಿಮ್ಮ ಪ್ರಕಾರ ಯಾವ ಥರದವ್ರು ಹೋದ್ರೆ ಮಜಾ ಇರ್ತೈತಿ? ಇವಾಗ ನಾರ್ಮಲ್ ಪೀಪಲ್ ಅಂದರೆ ಅಷ್ಟು ಎಕ್ಸೈಟ್ಮೆಂಟ್ ಇರಲ್ವಲ್ಲ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ. ನಮ್ಮ ನಾರ್ಮಲ್ ಪೀಪಲ್ ಅಂದರೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರೋರನ್ನೇ ನೋಡ್ತಾ ಇರ್ತೀವಿ. ಸೊ ಅದೇ ಅವ್ರು ಅಲ್ಲೋದ್ರು ಅದನ್ನೇ ಮಾಡ್ತಾರೆ ಅನ್ನೋ ಥರ ಇರುತ್ತೆ. ಬಟ್ ಸೆಲೆಬ್ರಿಟೀಸ್ ಅಂದರೆ ಅವ್ರ ಲೈಫ್ ಸ್ಟೈಲ್ ಎಲ್ಲ ಜನ ನೋಡಿರೋದಿಲ್ಲ. ಸೊ ಅವ್ರ ಜೀವನ ಶೈಲಿ ಹೆಂಗಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅವ್ರು ಹೇಗೆ ನಡ್ಕೋತಾರೆ, ಅವ್ರು ಹೇಗೆ ದಿನಪೂರ್ತಿ ಇರ್ತಾರೆ, ಅದನ್ನು ನೋಡೋದಕ್ಕೆ ಅಂತ ಕಾತುರಿತಾ ಇರ್ತಾರೆ. ಸೊ ಸೆಲೆಬ್ರಿಟೀಸ್ ಹೋದರೆ ಅದೊಂದು ಡಿಫ್ರೆಂಟ್ ಫೀಲ್ ಇರುತ್ತೆ. ಮೇ ಬಿ ಕಾಮನ್ ಪೀಪಲ್ಲು ಜೊತೆಲಿ ಸೆಲೆಬ್ರಿಟೀಸ್ ಮಿಕ್ಸ್ ಆದರೆ ಅವರಿಬ್ಬರು ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ ಕಾಯ್ಬೋದು ಅಷ್ಟೇ ಜನ. ಮೋಸ್ಟ್ಲಿ ಒಂದು 4-5 ಜನ ಸೀರಿಯಲ್ ಆರ್ಟಿಸ್ಟ್ ಹೋಗ್ತಾರೆ, ಒಂದಿಬ್ಬರು ಸಿನಿಮಾದವ್ರು ಹೋಗ್ತಾರೆ, 1-4 ಜನ ಯೂಟ್ಯೂಬು ಅಥವಾ ರೀಲ್ಸು ಈ ಕ್ಯಾಟಗರಿಯವರು 1-4 ಜನ ಹೋಗ್ಬೋದು. ನಿಮಗೆ ಫೋನ್ ಬಂದರೆ ನೀವು ಬಿಗ್ ಬಾಸಿಗೆ ಹೋಗ್ತೀರಾ?